Cafe, Brahmins Cafe. ಅಲ್ಲಿ ಅಮ್ಮ ಒಬ್ರೆ ನೋವಲ್ಲಿ ಒದ್ದಾಡ್ತಾ ಇದ್ದಾರೆ. ಹೋಗಿ ಅವ್ರ ಜೊತೆ ಇದ್ದು ಅವ್ರ ಬೇಕು ಬೇಡಗಳನ್ನ ನೋಡ್ಕೊಳ್ಳಿ ವೈಭವ್. ಅವ್ರ ಮನ್ಸಿಗೂ ಸಮಾಧಾನ ಆಗುತ್ತೆ ಅಲ್ವಾ? ಅವರಿಷ್ಟೆಲ್ಲ ನಿಂಗೆ ನೋವು ಕೊಡ್ತಾ ಇದ್ರು, ಅವ್ರಗಳ ಬಗ್ಗೆ ನಿನ್ನ ಕಾಳಜಿ ವಹಿಸ್ತಾ ಇದೆಯಾ? ಗ್ರೇಟ್ ಕರ್ಣ, ನೀನು ತುಂಬ ಗ್ರೇಟ್. ಯಪ್ಪ ಸಾಕು ನನ್ನನ್ನು ಹೊಗಳಿದ್ದು, ಹೊರಡಿ ಅನ್ನಲ್ಲ. ಇಲ್ಲ, ಇನ್ನೊಂದು ಸ್ವಲ್ಪ ಕುಡಿ. ಅಷ್ಟೊಂದು ಮಾತ್ರೆ ತಗೋತೀಯಾ? ಸ್ವಲ್ಪ. ಏನಣ್ಣ ಬೇಕಿತ್ತ ಇದೆಲ್ಲ ನಿನ್ಗೆ? ನೋಡು, ಅಮ್ಮನ ಎದುರುಗಡೆ ಮಾತುಗಳೆಲ್ಲ ಬೇಡ, ದಯವಿಟ್ಟು ಸೈಲೆಂಟಾಗಿ ನಿಂತ್ಕೊಂಡ್ಬಿಡು. ಅಮ್ಮ, ತಪ್ಪಾಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡು. ನಿಮ್ಮ ಆಶೀರ್ವಾದ ನಾವು ತಗೋಬೇಕಿತ್ತು, ದುಡುಕಿ ಮತ್ತೊಂದು ತಪ್ಪು ಮಾಡಿಬಿಡ್ತಿದ್ವಿ. ನಮ್ಮ ಸ್ವಾರ್ಥಕ್ಕೆ ನೀನು ನೋವು ಅನುಭವಿಸಾಗಾಯ್ತು. ಏನಪ್ಪ, ನಾನು ಅಷ್ಟೊಂದು ದೂರದವಳಾಗ್ಬಿಟ್ನ ನಿನಗೆ? ಹಾಗಲ್ಲ ಅಮ್ಮ, ಸುಕನ್ಯಾ ಅತ್ತೆ ಈ ವಿಷಯ ನಮ್ಗೆ ಹೇಳಿದಾಗ ಇದರಲ್ಲಿ ನಮ್ಮೆಲ್ರಿಗೂ ಒಳಿತಿದೆ ಅಂತ ಭಾವಿಸಿ ನಾವು ಇದಕ್ಕೆ ಒಪ್ಕೊಂಡ್ವಿ. ಅತ್ತೆ ಉದ್ದೇಶನೂ ನಮ್ಮೆಲ್ಲರನ್ನೂ ಒಂದು ಮಾಡೋದೇ ಆಗಿತ್ತಲ್ವಾ? ಅದು ಬಿಟ್ಟು ಅವ್ರ ಮನಸ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಅಮ್ಮ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು ವೈಭವ್. ಅವಳ ಉದ್ದೇಶಗಳು ಒಳ್ಳೆಯದೇ ಆಗಿರ್ಬೋದು, ಆದರೆ ಪರಿಣಾಮ ನಿಮ್ಮಪ್ಪ ಹೇಳ್ದ ಹಾಗೆ ನಾಳಿದ್ದೇ ನಿಮ್ಮ ತಾತನ ಕಾರ್ಯ ಇಟ್ಕೊಂಡು ಇಂಥವುಗಳನ್ನ ಮಾಡಬಾರ್ದಪ್ಪ. ಇಂಥ ಧರ್ಮ ಸೂಕ್ಷ್ಮಗಳು ಅವಳಿಗೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ಲ. ಎತ್ತು ಈತು ಅಂದ ತಕ್ಷಣ ಕೊಟ್ಟಿಗೆ ಕಟ್ತೀನಿ ಅಂತ ಹೋಗ್ಬಾರ್ದು ವೈಭವ್. ಅರ್ಥ ಆಯ್ತಮ್ಮ, ಇನ್ಮೇಲೆ ನನ್ನಿಂದ ಇಂಥ ತಪ್ಪುಗಳಾಗೋದಿಲ್ಲ. ಸರಿನಪ್ಪ, ಹೊತ್ತು ಕಳೀತಾ ಬಂತು, ಹೋಗಿ ಮಲ್ಕೋ. ಇಲ್ಲ ಅಮ್ಮ, ಇವತ್ತು ನಾನು ನಿನ್ನ ಜೊತೆ ಇಲ್ಲೇ ಇರ್ತೀನಿ. ಯಾಕಪ್ಪ? ನಾನಿನ್ನು ನಿನ್ನ ಮಗನಾಗೆ ಇದ್ದೀನಮ್ಮ, ಅದಕ್ಕೆ. ಈಗ ನಿಶ್ಚಿಂತೆಯಿಂದ ಮಲ್ಕೊಂಡು ನಿದ್ದೆ ಮಾಡು. ರಾತ್ರಿ ಎಲ್ಲ
ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡಿ ಆರೋಗ್ಯನ ಮತ್ತಷ್ಟು ಹಾಳು ಮಾಡ್ಕೋಬೇಡ. ಯಾರು ಇವಳನ್ನ ಡಿಸ್ಟರ್ಬ್ ಮಾಡಬೇಡಿ. ಶಾಂತ, ನೀನು ಅಷ್ಟೇ ಮಾತಾಡಿ ಆಯಾಸ ಮಾಡ್ಕೋಬೇಡ. ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸರಿ ರೀ. ವೈಷ್ಣವಿ, ಮಲ್ಕೋ ಹೋಗು. ಸುಕನ್ಯಾ, ಹೋಗ್ಕಂದ, ನೀನು ಮಲ್ಕೋ ಹೋಗು. ನನ್ನ ಮಗ ಇದ್ದಾನೆ ನನ್ನನ್ನು ನೋಡ್ಕೊಳಕ್ಕೆ. ಇಲ್ಲ ಅಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ನನ್ನ ಕಣ್ಣು ಮುಂದೆನೇ ನೀವು ಕುಸಿದು ಬಿದ್ರಿ. ಅದನ್ನ ನೋಡಿದ್ಮೇಲೂ ನನ್ನ ಕಣ್ಣಿಗೆ ನಿದ್ದೆ ಹತ್ತುತ್ತಾ? ನಾವೇ ಇನ್ನೂ ಇವನನ್ನ ನನ್ನ ಮಗ, ಇವಳನ್ನ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಕಾಲ ಕಸಕ್ಕಿಂತ ಕೀಳಾಗಿರೋ ಇವಳಿಗೆ ನೀನು ಪ್ರಶ್ನಶಾಸ್ತ್ರ ಮಾಡಕ್ ಹೊರಟಿದ್ಯಾ? ಇವತ್ತು ನೀನಿಟ್ಟ ಕೆಟ್ಟ ಮುಹೂರ್ತದಲ್ಲಿ ಇವರಿಬ್ರು ಸೇರಿದ್ದಿದ್ರೆ ನಮ್ಮನೆ ಸ್ಮಶಾನ ಆಗೋಕ್ಕಾಯ್ತು. ನಮ್ಮ ಮನೆಯಲ್ಲಿ ಆಗ್ತಿರೋ ಎಲ್ಲ ಅನಿಷ್ಟಗಳಿಗೆ ಈ ಶನಿನೇ ಕಾರಣ. ಮೃತ್ಯು ಕಂಟಕ ಇದೆ ಇವಳಿಂದ, ಮೃತ್ಯು ಕಂಟಕ ಇದೆ. ಹಾಯ್. ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಕಣೆ. ನನ್ನ ಕರ್ಲೆ ಕಿತ್ತು ಬರೋ ಅಷ್ಟು ಸಂಕಟ ಆಗ್ತಾಯಿದೆ ಗೊತ್ತಾ. ನಿನ್ನ ಜೊತೆ ನಾನು ಅಳಬೇಕು ಅನ್ನಿಸ್ತಾ ಇದೆ. ಬಟ್ ನಿನಗೆ ಈಕ್ವಲ್ ಆಗಿ ನನಗೆ ಕಣ್ಣೀರು ಹಾಕಕ್ಕೆ ಬರಲ್ವೇ? ಯು ನೋ ವಾಟ್, ನನಗೆ ಕಣ್ಣೀರೇ ಬರಲ್ಲ. ಇದುವರೆಗೂ ನನ್ನ ಲೈಫಲ್ಲಿ ನಾನು ಅತ್ತೇ ಇಲ್ಲ. ಏನಿದ್ರೂ ಬರೀ ಅಳಿಸೋದು ಮಾತ್ರ ಗೊತ್ತು. ನೀನು ನನ್ನ ಹತ್ರ ನೀನಾ ಅಂತ ಚಾಲೆಂಜ್ ಮಾಡಿ ಇನ್ನೂ ಅರ್ಧ ದಿನ ಕೂಡ ಕಳೆದಿಲ್ಲ, ಆಗಲೇ ಈಗ ಹ್ಯಾಕ್ ಮೊರೆ ಹಾಕ್ಕೊಂಡು ನಿಂತಿದ್ಯಾ. ಇದು ನನ್ನ ಗೆಲುವಿನ ಮೊದಲನೇ ಮೆಟ್ಲ ಅಥವಾ ನಿನ್ನ ಸೋಲಿನ ಕೊನೆ ಮೆಟ್ಲ? ಜಾಸ್ತಿ ಫೀಲ್ ಆಗಬೇಡ. ಮೊದಲ ರಾತ್ರಿ ಬಗ್ಗೆ ನೀನು ಕಟ್ಕೊಂಡಿದ್ದ ಬಣ್ಣದ ಕನಸೆಲ್ಲ ಕಣ್ಣೀರಾಗಿ ಕರಗೋಗ್ತಾ ಇದೆ. ನಾಳೆಯಿಂದ ಮತ್ತೆ ಹೀಗೆ ಒಂಟಿಯಾಗಿ ದುಃಖ ಅನುಭವಿಸ್ಬೇಕು ತಾನೇ? ಆವಾಗ ನಿನಗೆ ಸಮಾಧಾನ ಹೇಳೋದಕ್ಕೆ ನಿನ್ನ ಜೊತೆ ಒಂದಣ್ಣಿ ಕಣ್ಣೀರು ಇರೋದಿಲ್ಲ. ಸ್ಟಾಕ್ನ ಪ್ರಿಸರ್ವ್ ಮಾಡ್ಕೋ ಈಗಿಂದಲೇ.
ನಿನ್ನ ರಾಜ್ಕುಮಾರನ ಜೊತೆ ಇಡೀ ರಾತ್ರಿ ಸ್ವರ್ಗದಲ್ಲಿ ತೇಲಾಡಬೇಕು, ಈ ಮನೆಗೊಬ್ಬ ವಾರಸ್ದಾರನ್ ಕೊಟ್ಟು ಪಟ್ಟದಳಸಿ ಪಟ್ಟನ ಏರ್ಬೇಕು ಅನ್ನೋ ನಿನ್ನ ದುರಾಸೆ ಇತ್ತಲ್ಲ, ಅದನ್ನು ಇವತ್ತಿಗೆ ಮರ್ತ್ಬಿಡು. ನನ್ನ ರೂಪಕ್ಕೆ ತಕ್ಕಂತೆ ನನ್ನ ಹೆಸರು ಸೌಂದರ್ಯ. ಬಟ್ ಕರುಣ ಮೇಲೆ ಕರುಣೆ ತೋರೋ ಅಷ್ಟು ಔದಾರ್ಯ ನನಗಿಲ್ಲ. ಒಂದು ವಿಷಯ ಚೆನ್ನಾಗಿ ತಿಳ್ಕೊ, ನಾನು ಈ ಮನೇಲಿ ಇರೋವರೆಗೂ ನೀವಿಬ್ರು ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವಕಾಶನೂ ನಾನು ಮಾಡಿಕೊಡಲ್ಲ. ನಾನು ಅಂದ್ಕೊಂಡೆ ನೀನು ಈ ಮನೆಗೆ ಬಂದಿರೋದೇ ನಮ್ಮಿಬ್ಬರನ್ನ ಕಾವಲು ಕಾಯೋಕ್ಕೆ ಅಂತ. ಕಾವಲು ಕಾಯೋ ನಾಯಿಗೂ ಹೊತ್ತು ಹೊತ್ತಿಗೂ ಊಟ ತಿಂಡಿ ಸಿಗತ್ತೆ. ಕಾವಲು ಕಾಯೋ ಕಾವಲುಗಾರನಿಗೆ ತಿಂಗಳು ಸಂಬಳ ಸಿಗತ್ತೆ. ನಿನಗೇನು ಸಿಗತ್ತೆ? ನಾಳೆ ನಿನ್ನ ಬಂಡವಾಳ ಈ ಮನೆಯವ್ರಿಗೆಲ್ಲ ಗೊತ್ತಾದ್ಮೇಲೆ ಭಿಕ್ಷೆ ಎತ್ತಕ್ಕೂ ಒಂದು ಚಿಪ್ಪು ಸಹ ಸಿಗಲ್ಲ. ಹೋಗು, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಮನ್ನು ಕಾಯೋದಕ್ಕಿಂತ ಹೊತ್ತಿಗೆ ಕಣ್ತುಂಬ ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೊ. ಕಣ್ಣಲ್ಲಿ ನೀರು ಉತ್ಪತ್ತಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಷ್ಟೆಲ್ಲ ಅವಮಾನ ಆದರೂ ಎಲ್ಲರೂ ಮುಂದೆ ಫಸ್ಟ್ ನೈಟ್ ಮುರಿದು ಬಿದ್ದರೂ ನಿನ್ನ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ? ಆತ್ಮವಿಶ್ವಾಸಕ್ಕೆ ಅರ್ಥ ಕೊಬ್ಬು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನು ಸದಾಕಾಲ ಜೋಪಾನವಾಗಿ ಇಟ್ಕೊಂಡಿರೋ ನಿನಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಮಾತಲ್ಲಿ ನನ್ನನ್ನು ಸೋಲಿಸ್ತೆ ಅಂತ ಬೀಗಬೇಡ. ತಾಕತ್ತಿದ್ರೆ ಅದನ್ನು ಕೃತಿನಲ್ಲಿ ತೋರಿಸು. ಕಾರ್ಯರೂಪಕ್ಕೆ ತಂದು ನನ್ನನ್ನು ಸೋಲಿಸು. ಅದಾಗಲ್ಲ ನಿನ್ನ ಕೈಯಲ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಈ ಮನೇಲಿ ನನ್ನ ವಿರುದ್ಧ ನೀನು ಚಿತಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಮಾತು ಕೇಳೋ ಪೇಷನ್ಸು ಇಲ್ಲಿ ಯಾರಿಗೂ ಇಲ್ಲ. ಅಲ್ಲ, ಅವತ್ತು ದೇವಸ್ಥಾನದಲ್ಲಿ 100 ಜನರ ಮುಂದೆನೇ ಪ್ರೂವ್ ಮಾಡೋಕ್ಕಾಗಿಲ್ಲ ನಿನಗೆ. ಇನ್ನು ಈ ಚಿಕ್ಕ ಮನೆಯಲ್ಲಿ ಪ್ರೂವ್ ಮಾಡ್ತೀಯಾ? ಚಾನ್ಸೇ ಇಲ್ಲ. ಏನಿದ್ರೂ ನಿನ್ನ ಹಣೆ ಬರದಲ್ಲಿ ಬರೆದಿರೋದು ಇಷ್ಟೇ. ನೀನೊಂದು ತೀರ, ಅವನೊಂದು ತೀರ, ಮನಸ್ಸು ಮನಸ್ಸು ಹತ್ರ, ಸೇರೋ ಮಾತು ದೂರ. ಯಶೋದಮ್ಮ, ಓ ಯಶೋದಮ್ಮ, ಅದೇ ನೀವು ಹೇಳಿದ್ರಲ್ಲ, ನೋಡಿ ರೆಡಿ ಆಯ್ತು, ತಗೊಳ್ಳಿ ಕಳಿ. ಏನೋ ನೀ ಎಂತ ಮಾಡ್ತೀಯ ಇಲ್ಲಿ? ಅಲ್ವೋ ಅಪ್ಪ, ನೀನೇನು ಮಹಾರಾಜನ ಮೊಮ್ಮಗ ಅನ್ಕೊಂಡ್ಯಾನ? ಮದುವೆ ಆದ್ಮೇಲೆ ಒಂದು ಹದಕ್ಕೆ ಬರ್ತೀಯಾ, ಕೆಲಸ ಹುಡ್ಕೋತೀಯಾ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋತೀಯ ಅಂತ ಅಂದ್ಕೊಂಡ್ರೆ ಇಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಯಜಮಾನಿಕೆ ಮಾಡ್ತಾ ಇದೀಯಾ. ಇದೇ ಆಗೋಯ್ತಲ್ಲ ನಿಂದು.
ಹೋಗಲಿ ಬಿಡಿ ಅರವಿಂದಟ, ನಾನು ಕ್ಲೀನ್ ಮಾಡ್ತೇನೆ. ನೀನು ಈ ನೆಲನ ಕ್ಲೀನ್ ಮಾಡ್ಬೋದಮ್ಮ. ಇವನ್ ತಲೆಯಲ್ಲಿ ತುಂಬಿಕೊಂಡಿರೋ ಸಗಣಿನ ಕ್ಲೀನ್ ಮಾಡೋದು ಯಾರು? ಮೂರು ಕತ್ತೆ ವಯಸ್ಸಾಗ್ತಾ ಬಂತು, 3 ಕಾಸು ದುಡಿಯೋ ಚಿಂತೆ ಇಲ್ಲ ಈ ಉಡಾಳನಿಗೆ. ಅದು ಹಾಳಾಗೋಗ್ಲಿ. ಮನೇಲಿ ಹೋಟ್ಲಲ್ಲಿ ಇಂಥ ಸುತ್ತ ಕೆಲಸ ಏನಾದ್ರು ಮಾಡ್ತಾನ ಇವನು? ಕೇಳಬೇಡಿ. ಏಯ್, ಇವ್ರ ಮಗನ ನೋಡಿ ಕಲ್ತ್ಕೊಳ್ಳ. ಅವನ ಕಾಲ್ ಕೆಳಗೆ ನುಸಿಯ ನೀನು. ಚಿಕ್ಕ ವಯಸ್ಸಿಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ, ಅಪ್ಪ ಅಮ್ಮನಿಗೆ ಆಸರೆ ಆಗ್ತೀನಿ ಅಂತ ಅವನು. ಈಗಲೇ ಮನೆ ಜವಾಬ್ದಾರಿ ತಗೋತೀನಿ ನಿಂತಿದ್ದಾನೆ. ಏನೋ ಇದೆಯಾ? ಓ ಅಂದ್ರೇನು? ನಾನಿಲ್ಲಿ ಎಂಟ್ರಲ್ಲಿ ಎತ್ತಿ ತಟ್ಟೆ ತೊಳೆ ಕೆಲಸ ಮಾಡಬೇಕಾ? ಎಷ್ಟು ಕೋಪ ನಿನಗೆ ಈ ಥರ ಮಾತಾಡೋದಕ್ಕೆ ಅಲ್ವಾ? ಈ ಎಂಜಲು ಮುಸುರೆ ಎಲ್ಲ ಎತ್ತಿನ ನಿನ್ನನ್ನು ಈಗ ಆ ಥರಕ್ಕೆ ಇಷ್ಟು ದೊಡ್ಡಕ್ಕೆ ಬೆಳೆಸಿರೋದು. ಇಲ್ಲಿ 3 ಹೊತ್ತಿನ ಊಟ ತಿಂತಿದೆ ನೀನು ಅಂತಂದ್ರೆ ಅದ್ರ ಹಿಂದೆ ನಮ್ಮ ಎಂಜಲು ಇದೆ, ಮುಸುರೆ ಇದೆ, ಕಸರೆ ಇದೆ, ಎಲ್ಲ ಇದೆ. ಹೋಟ್ಲು ಕೆಲಸ ಅಂದ್ರೆ ನಿನಗೆ ಅಷ್ಟು ಕೀಳಾಗೋಯ್ತಾನ? ಹುಡುಪ್ರೆ, ಏನ್ ಮಾಡ್ತಿದ್ರಿ? ಬೆಳೆದಿರೋ ಮಗನ ಮೇಲೆ ಹಾಗೆಲ್ಲ ಕೈ ಮಾಡಬಾರ್ದು. ನಯವಾಗಿ ಹೇಳಿ, ತಿದ್ಕೋತಾನೆ. ಇವು ತಿದ್ಕೊಳ್ಳೋದು ಒಂದೇ, ಒನಕೆ ಮೊಳೆಯೋದು ಒಂದೇ. ನೋಡಪ್ಪ, ನೀವು ಎಷ್ಟು ಹೇಳಿದ್ರೆ ಅಷ್ಟೇ. ನಾನು ಓದಿರೋ ಓದಿಗೆ ಈ ಕಸ ಮುಸ್ತೆ ತೊಳ್ಕೊಂಡಿರ್ಬೇಕಾ? ಇನ್ನೇನು ಮಾಡ್ತೀಯಾ? ನೆಟ್ಟಿಗೊಂದು ಕೆಲಸ ಹುಡ್ಕೊಳಕ್ಕಾಯ್ತಾನೆ ನಿನ್ನ ಕೈಲಿ? ನಾನು ದೇಹಿ ಅಂತ ಇನ್ನೊಬ್ರ ಹತ್ರ ಸಂಬಳಕ್ಕೆ ಕೈ ಚಾಚೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಯಾವ ಕೆಲಸನೂ ಸಿಗದೇ ಇರೋ ಹಾಗೆ ಅವನೇ ನೋಡ್ಕೊಂಡ. ಈಗ ನಾನು ನನ್ನ ಫ್ರೆಂಡು ಸೇರಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕೇಳಿಸ್ಕೊಂಡ್ರ ಎಲ್ರು? ನನ್ನ ಮಗ ಬಿಸ್ನೆಸ್ ಮಾಡ್ತಾನಂತೆ. ಇಷ್ಟಿಷ್ಟೇ ಅಪ್ಪನ ಗಂಟನ್ನು ಕರಗಿಸಿ ರಾಯರಿಗೆ ಬೇಜಾರು ಬಂದ್ಬಿಡ್ತೇನೋ. ಇರೋದ್ನೆಲ್ಲ ಹೋಲ್ಸೇಲ್ ಆಗಿ ಕರಗಿಸಿ ನಿಮ್ಮ ಅಪ್ಪನ ತಲೆ ಮೇಲೆ ಚಪ್ಪಡಿ ಅಡಿಬೇಕು ಅಂತ ಅನ್ಕೊಂಡಿದ್ಯೇನೋ? ಅಪ್ಪ, ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ನಿಮ್ಮ ಹತ್ರ 3 ಕಾಸು ಬೇಡ. ಮತ್ತೆ ಎಲ್ಲಿಂದ ಬಂಡವಾಳ ತರ್ತೀಯೋ ನೀನು? ಇಷ್ಟಕ್ಕೂ ನೀನು ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ಯಾ? ಏನು ಅನುಭವ ಇದೆ ನಿಂಗೆ? ಎಲ್ಲದಕ್ಕೂ ಅನುಭವ ಬೇಕಾಗಿಲ್ಲಮ್ಮ. ನೀರಿಗೆ ಇಳಿದ್ರೆ ತಾನೇ ಈಜು ಬರೋದು. ಹಾಗಂತ ಈಜು ಕಲಿಯಕ್ಕೆ ಅಂತ ಯಾರಾದ್ರು ಸಮುದ್ರಕ್ಕೆ ಇಳಿತಾರೇನೋ? ಮೂರ್ಖ, ಮುಳುಗ್ ಹೋಗ್ತೀಯಾ? ಮುಳುಗ್ತೀನೋ ತೇಲ್ತೀನೋ, ಇಲ್ಲ ಈಜ್ಕೊಂಡು ದಡ ಸೇರ್ತೀನೋ, ಅದು ನನಗೆ ಬಿಟ್ಟಿದ್ದು. ನಿಮ್ಗೆ ಯಾಕೆ? ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೇನೋ ಗೋಪಾಲ? ಇವ್ ದಿಮಾಕನ್ ಮಾತನ್ನ